ಯಾವಾಗ ಅದೇನಾಗುತ್ತೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮೇಲ್ನೋಟಕ್ಕೆ ನಾವು ಒಗ್ಗಟ್ಟಾಗಿದ್ದೇವೆ ಅಂತ ಹೇಳಿದ್ರೂ ಕೂಡ ಒಳಗೆ ಮಸಲತ್ತು ಪಾಲಿಟಿಕ್ಸು ಜೋರಾಗಿನೇ ನಡೀತಾ ಇದೆ. ಈಗ ಸ್ಟೇಟ್ ಕಾಂಗ್ರೆಸ್ ಡೆಲ್ಲಿಗೆ ಶಿಫ್ಟ್ ಆಗಿದ್ದು ಹೈಕಮಾಂಡ್ ಬಾಗಿಲನ್ನ ಬಡಿಯೋದಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಒಳಗೆ ನಾಯಕತ್ವದ ಮಹಾ ಕದನ. ಮೇಲೆ ಎಲ್ಲವೂ ಕೂಲ್, ಒಳಗೊಳಗೆ ಎಲ್ಲವೂ ಫೈರ್. ಸ್ಟೇಟ್ ಕಾಂಗ್ರೆಸ್ ಪಾಲಿಟಿಕ್ಸ್ ಈಗ ದೆಹಲಿಗೆ ಶಿಫ್ಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನ ಬೆಳಗಾದ್ರೆ ಸಿಎಂ ಬದಲಾಗಬೇಕು ಅನ್ನೋ ಚರ್ಚೆ ಮದ್ದು ಇಲ್ಲದ ವ್ಯಾಧಿಯಂತಾಗಿದೆ. ಅತ್ತ ಹೈಕಮಾಂಡ್ ಮೌನ, ಇತ್ತ ಪ್ರಬಲ ನಾಯಕರು ಮೌನಕ್ಕೆ ಜಾರಿರುವಾಗ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣದ ನಡುವೆ ಸಿಎಂ ಸ್ಥಾನದ ಪೈಪೋಟಿ ಜೋರಾಗಿ ನಡೀತಿದೆ. ಈ ನಡುವೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಪದೇ ಪದೇ ಹೈಕಮಾಂಡ್ ಭೇಟಿಯಾಗ್ತಾ ಇರೋದು ಭಾರಿ ಚರ್ಚೆಗಳನ್ನು ಹುಟ್ಟುಹಾಕ್ತಿದೆ. ನಾಳೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಾಡಿದ್ರಿಂದ ಹೈಕಮಾಂಡ್ ಭೇಟಿಗೆ ತೆರಳುತ್ತಾ ಇರುವುದು ಇದು ಯಾರಿಗೆ ಲಾಭ, ಯಾರಿಗೆ ನಷ್ಟ ಅನ್ನೋ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಸಿಎಂ ಸಿದ್ದರಾಮಯ್ಯ 2.5 ವರ್ಷದ ಬಳಿಕ ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ. ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರನ್ನ ವಿಧಾನಸೌಧದಲ್ಲಿ ಇರೋ 3ನೇ ಮಹಡಿಯ ಸಿಎಂ ಸ್ಥಾನದಲ್ಲಿ ಕೂರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇತ್ತ ಸಿದ್ದರಾಮಯ್ಯ ಬಣ ಯಾವುದೇ ಬದಲಾವಣೆ ಇಲ್ಲ, ಯಾವುದೇ ಕಾರಣಕ್ಕೂ ಸಿಎಂ ಬದಲಾಗಲ್ಲ, ಸಿದ್ದರಾಮಯ್ಯನೇ ಪೂರ್ಣಾವಧಿ ಸಿಎಂ ಅನ್ನೋದನ್ನ ಪದೇ ಪದೇ ಜಪ ಮಾಡ್ತಿದ್ದಾರೆ. ಈ ಹೇಳಿಕೆಗಳು ಈಗ ವಿಪಕ್ಷಗಳಿಗೆ ಅಸ್ತ್ರವಾಗಿರೋದ್ರ ಜೊತೆಗೆ ತಾವಾಡಿದ್ದೇ ಆಟೋ ಅನ್ನೋ ಆಡಳಿತ ವರ್ಗಕ್ಕೆ ಭಾರಿ ಅನುಕೂಲವಾಗಿದೆ. ಇದೆಲ್ಲವನ್ನು ಗಮನಿಸಿದ ರಾಜ್ಯದ ಕೆಲ ನಾಯಕರು ಸಿಎಂ ಹಾಗೂ ಡಿಸಿಎಂ ಬಣಗಳನ್ನ ನಿಯಂತ್ರಿಸಿ ಅಂತ ಸಲಹೆಯನ್ನ ನೀಡಿದ್ದಾರೆ. ಪದೇ ಪದೇ ರಾಜ್ಯಕ್ಕೆ ಬರ್ತಿರುವ ಸುರ್ಜೇವಾಲಾ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದು ಹೈಕಮಾಂಡ್ಗೆ ರಿಪೋರ್ಟ್ ಕೊಡ್ತಿದ್ದಾರೆ. ಆ ರಿಪೋರ್ಟ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ದೂರುಗಳಿವೆ, ಡಿಸಿಎಂ ವಿರುದ್ಧ ಅಸಮಾಧಾನಗಳಿವೆ, ಹಲವು ಸಚಿವರ ವಿರುದ್ಧ ಆಕ್ರೋಶಗಳಿವೆ. ಒಟ್ಟಾರೆ ರಾಜ್ಯದಲ್ಲಿ ಸಮಸ್ಯೆಗಳಿರುವುದು ಮಾತ್ರ ಸತ್ಯ ಅನ್ನೋದು ಪಕ್ಕಾ ಆಗಿದೆ. ಹೀಗಾಗಿ ಸಿಎಂ ಡಿಸಿಎಂ ಅವರು ಪ್ರತಿ 15 ದಿನಗಳಿಗೊಮ್ಮೆ ದೆಹಲಿಗೆ ಹೋಗ್ತಾ ಇದ್ದು ಹೈಕಮಾಂಡ್ ಪ್ರದರ್ಶನ ಹಾಕಿ ಅಲ್ಲಿಂದ ತಂದ ಪ್ರಸಾದದ ಸಂದೇಶವನ್ನ ರಾಜ್ಯದಲ್ಲಿ ಹಂಚುತ್ತಿದ್ದಾರೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪದೇ ಪದೇ ಹಾರಿ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಮಾಡ್ತಿದ್ದಾರೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.